ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ GPST ಪೇಪರ್ 2 ಇಂಗ್ಲಿಷ್ ಸಂಬಂಧಪಟ್ಟಂಗೆ ಸಿಲೆಬಸ್ ಅಂಡ್ ರೆಫರೆನ್ಸ್ ಬುಕ್ಸ್ನ ನಾವು ನೋಡ್ತಾ ಹೋಗೋಣ. ಕಳೆದ ಬಾರಿ ಒಂದು ಮಾತು ಕೊಟ್ಟಿದೆ, ಸ್ಕೂಲ್ ರೀಓಪನ್ ಆದ ತಕ್ಷಣ ನಾನು ಇಂಗ್ಲಿಷ್ ಸಿಲೆಬಸ್ ಅಂಡ್ ರೆಫರೆನ್ಸ್ ಬುಕ್ಸ್ ನಮ್ಮ ಫ್ರೆಂಡ್ಸ್ ಹೆಲ್ಪ್ ತಗೊಂಡು ಕೊಡ್ತೀನಿ ಅಂತೇಳಿ. ಸೊ ಅದ್ರ ಪ್ರಕಾರ ಈಗ ನಿಮಗೆ ಇಂಗ್ಲಿಷ್ ಸಿಲೆಬಸ್ ಅಂಡ್ ರೆಫರೆನ್ಸ್ ಬುಕ್ನ ನಮ್ಮ ಫ್ರೆಂಡೇ ಹೇಳ್ತಾ ಹೋಗ್ತಾರೆ. ಸೊ ಈಗ ವಿಡಿಯೋನ ಅವ್ರಿಗೆ ಕೊಡ್ತಾ ಹೋಗ್ತೀನಿ, ಅವ್ರು ರೆಕಾರ್ಡ್ ಮಾಡ್ತಾರೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು 2022ರಲ್ಲಿ GPSR ಏನು ಪ್ರಿಪೇರ್ ಆಗ್ತಿದ್ವಲ್ಲ, ಆ ಟೈಮಲ್ಲಿ ನಾವು ರೆಫರೆನ್ಸ್ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಕೆಲವರು ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಈಗ ಇಲ್ಲಿ ಮೆಥಡಾಲಜಿ ಬಗ್ಗೆ ಕ್ವಶನ್ಸ್ ಸಿಗ್ತವೆ. ನಿಮ್ಮ BEd ಅಲ್ಲಿ ಕೂಡ ಓದಿರ್ತಾರಲ್ಲ, ಅವುಗಳನ್ನು ನೋಟ್ ಕೂಡ ಎತ್ತಿಟ್ಕೊಳ್ರಿ. ಜೊತೆಗೆ ರೆಫರೆನ್ಸ್ ಬುಕ್ ಅಂತಂದ್ರೆ ಇದು ಚೆನ್ನಾಗಿದೆ, ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷು, ಡಾಕ್ಟರ್ TN ರಾಜು ಅಂತ ಹೇಳ್ಬಿಟ್ಟು ಇವ್ರದ್ದು ಬುಕ್ ಕೂಡ ಚೆನ್ನಾಗಿದೆ. ಹಾಗೆ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ 3rd ಎಡಿಷನ್, ಜಾಕ್ ಸಿ ರಿಚರ್ಡ್ಸ್ ಆ್ಯಂಡ್ ಥಿಯೋಡೋರ್ ಎಸ್ ರಾಡ್ಜರ್ ಅಂತ ಹೇಳ್ಬಿಟ್ಟು ಇದಾದ್ರೂ ತಗೋಬೋದು, ಇಲ್ಲಾಂದ್ರೆ ಫಸ್ಟ್ಗೆ ಹೇಳಿದ್ನಲ್ಲ TN ರಾಜು, ಅದಾದ್ರೂ ತಗೋಬೋದು. ಬುಕ್ಸ್ ಚಾಯ್ಸ್ ಈಸ್ ಯುವರ್ಸ್. ಓಕೆನಾ? ಚೆನ್ನಾಗಿದೆ, ಇದು ಬುಕ್ ಕೂಡ ಚೆನ್ನಾಗಿದೆ. ಆಮೇಲೆ ಎಸೆನ್ಷಿಯಲ್ ಇಂಗ್ಲಿಷ್ ಗ್ರಾಮರ್, ರೈಮನ್ ಮರ್ಫಿ, ಇದು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಬುಕ್, ಇದು ಕೂಡ ಚೆನ್ನಾಗಿದೆ, ರೆಫರ್ ಮಾಡ್ಬೋದು. ಹಾಗೆ ಕಂಟೆಂಪ್ರರಿ ಇಂಗ್ಲಿಷ್ ಗ್ರಾಮರ್, JD ಮೂರ್ತಿ, ಇದನ್ನು ಕೂಡ ರೆಫರೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. 2022ರಲ್ಲಿ ನಾವೇನು GPST ಬರ್ದಿವಲ್ಲ ಅದ್ರಲ್ಲಿ ಕೂಡ ಕೊಟ್ಟಿದ್ದಾರೆ. ಇದು ಬುಕ್ ತುಂಬಾ ಚೆನ್ನಾಗಿದೆ, ಮತ್ತೆ ಈಸಿ ಆಗಿದೆ. ಇಂಗ್ಲಿಷ್ ತುಂಬಾ ಟಫ್ ಏನಿಲ್ಲ, ತುಂಬಾ ಈಸಿ ಮೆಥಡ್ ಅಲ್ಲಿ ಇದೆ. ಓಕೆನಾ? ಇದನ್ನ ರೆಫರ್ ಮಾಡ್ಬೋದು. ಹಾಗೆ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್, ರೆನನ್ ಮಾರ್ಟಿನ್, ಇದು ಕೂಡ ಬುಕ್ ಚೆನ್ನಾಗಿದೆ. ಜೊತೆಗೆ ಇದಕ್ಕೊಂದು ಕೀ ಆನ್ಸರ್ ಬುಕ್ ಬರುತ್ತೆ, ಅದು ಕೂಡ ತಗೊಳ್ಳಿ, ಅದು ಚೆನ್ನಾಗಿದೆ. ಹಾಗೆ ಉಪಕಾಸ್ ಕಂಪೆಂಡಿಯಂ ಜನರಲ್ ಇಂಗ್ಲಿಷ್ ಅಂತ ಹೇಳ್ಬಿಟ್ಟು, ಇದು ತುಂಬಾ ಈಸಿ ಮೆಥಡ್ ಅಲ್ಲಿ ಇದೆ. ಇದು ನೆಟ್ಗೆ ಮತ್ತೆ KSETಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ನಮ್ಗೆ GPST ಕೂಡ ಹೆಲ್ಪ್ ಆಗುತ್ತೆ. ಇದೊಂದು ಕೂಡ ನಿಮ್ಮ ಹತ್ರ ಇದ್ರೆ ಹೆಲ್ಪ್ ಆಗುತ್ತೆ ನಿಮಗೆ GPST ಪ್ರಿಪೇರ್ ಆಗೋಕೆ. ಹಾಗೆ ಈಗ ಬರೀ ಬುಕ್ಸ್ಗಳನ್ನ ನಾವು ರೆಫರ್ ಮಾಡ್ತಾ ಓದ್ತಾ ಹೋದ್ರೆ ಅಷ್ಟಕ್ಕೂ ನಮಗೆ ಸಕ್ಸಸ್ ಆಗಲ್ಲ. ಹಾಗಾಗಿ ಹಿಂದೆ ಇರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ನೀವು ಬಿಡಿಸ್ಬೇಕು. ಹಂಗಾದಾಗ ಮಾತ್ರ ನಿಮಗೆ ಯಾವ ಕ್ವಶನ್ ಹೆಂಗೆ ಕೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಂಗಾಗಿ ಓಲ್ಡ್ ಕ್ವಶನ್ ಪೇಪರ್ ಎಲ್ಲಿ ಸಿಗ್ತವೆ ಅಂದ್ರೆ ನೋಡ್ರಿ, ಇಲ್ಲೊಂದು ಬುಕ್ ಇದೆ, AK ಕರಗಣಿ ಮತ್ತೆ KS ಕರಗಣಿ ಅಂತ ಹೇಳ್ಬಿಟ್ಟು ಇವರು ಬುಕ್ನ ರೆಡಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲ GPST ಕ್ವಶನ್ ಪೇಪರ್ಗಳು ಇದರಲ್ಲಿ ಗ್ಯಾದರ್ ಮಾಡಿದ್ದಾರೆ. ಹಂಗೆ ಟೆಟ್ ಕ್ವಶನ್ ಪೇಪರ್ ಕೂಡ ಗ್ಯಾದರ್ ಮಾಡಿದ್ದಾರೆ. ಜೊತೆಗೆ ಲಾಸ್ಟ್ ಅಲ್ಲಿ ಈ ಬುಕ್ ಅಲ್ಲಿ ಕೆಲವೊಂದು ಕ್ಲೂ ಇದಾವೆ. ಫಾರ್ ಎಕ್ಸಾಂಪಲ್ ಯಾವುದು ಪೊಯೆಟ್ರಿ ಬಗ್ಗೆ ಆಗಿರ್ಬೋದು, ಆಮೇಲೆ ಸಮಥಿಂಗ್ ಕ್ಲೂಸ್ ಅಂತೂ ಚೆನ್ನಾಗಿದ್ದಾವೆ. ಅದನ್ನ ನೀವು ರೆಫರ್ ಮಾಡ್ಬೋದು. ಓಕೆನಾ? ಇದು ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಬುಕ್ ಕೂಡ ರೆಫರ್ ಮಾಡ್ಬೋದು. 2022ರಲ್ಲಿ ನಾವೇನು GPST ಬರ್ದ್ವಲ್ಲ, ಅವಾಗ ಸಿಲೆಬಸ್ ಅನ್ನ ನಮಗೆ ಹೇಳಿದ್ರು, ಅದು ಬಂದಿತ್ತು ವೆಬ್ಸೈಟ್ ಇಂದಾನೆ ಬಂದಿತ್ತು. ಅವರು ಮೇನ್ ಆಗಿ ಯಾವುದು ಏರಿಯಾದಲ್ಲಿ ಫೋಕಸ್ ಮಾಡ್ತಾರೆ ಅಂತಂದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ಬಿಟ್ಟು, ಆನ್ಸಿನ್ ಪ್ಯಾಸೇಜಸ್, ಓಕೆನಾ? ಆಮೇಲೆ ವೆಕಾಬ್ಲರಿ, ಲ್ಯಾಂಗ್ವೇಜ್ ಯೂಸು, ಗ್ರಾಮರ್, ಲ್ಯಾಂಗ್ವೇಜ್ ಯೂಸು, ರೈಟಿಂಗ್ ಎಬಿಲಿಟಿ, ನಾವು ಯಾವ ಥರ ಬರಿತೀವಿ, ಡಿಸ್ಕ್ರಿಪ್ಟಿವ್ ಅದು ಮೇನ್ ಆಗ್ತದೆ. ಬರೀ ಮಲ್ಟಿಪಲ್ ಚಾಯ್ಸು 50 ಇರ್ತವೆ, 100ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಮೇನ್ ಆಗಿ ಡಿಸ್ಕ್ರಿಪ್ಟಿವ್ ಚೆನ್ನಾಗಿ ಮಾಡಿದಪ್ಪ ಅಂದ್ರೆ ಸ್ಕೋರ್ ಆಗುತ್ತೆ. ಓಕೆನಾ? ಹಾಗೆ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್, ಈ ಒಂದು 5 ಪಾಯಿಂಟ್ಗಳ ಮೇಲೆ ಅವರು ಫೋಕಸ್ ಅನ್ನ ಮಾಡ್ತಾರೆ. ಈಗ ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್, ಅನ್ಸೀನ್ ಪ್ಯಾಸೇಜಸ್, ಇವು ಪ್ರೋಸು, ಪೊಯೆಟ್ರಿ, ಮತ್ತೆ ಕನ್ವರ್ಜೇಷನ್ನು, ಎಸ್ಸೆ, ಆರ್ಟಿಕಲ್ಸು, ರಿಪೋರ್ಟ್ಸು, ಇವುಗಳ ಮೇಲೆ ಕ್ವಶನ್ಸ್ ಬರ್ತವೆ. ಈಗ ಪ್ರೋಸು, ಪೊಯೆಟ್ರಿ ಮೇ ಬಿ ಎಲ್ಲಿಂದಾದ್ರೂ ತೆಗಿಬೋದು ಕ್ವಶನ್ಸು. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆಯಲ್ಲ, ಲ್ಯಾಂಗ್ವೇಜ್ ಫಸ್ಟಲ್ಲಿ ತೆಗಿಬೋದು, ಇಲ್ಲಾಂದ್ರೆ ಲ್ಯಾಂಗ್ವೇಜ್ ಸೆಕೆಂಡಲ್ಲಿ ತೆಗಿಬೋದು, ಇಲ್ಲಾಂದ್ರೆ ಲ್ಯಾಂಗ್ವೇಜ್ ಥರ್ಡಲ್ಲಿ ತೆಗಿಬೋದು. ನಮ್ಮ ಕರ್ನಾಟಕ ಸ್ಟೇಟ್ ಬುಕ್ಸ್ ಇದಾವಲ್ಲ, ಆ ಬುಕ್ಸಲ್ಲಿ ಆದರೂ ತೆಗಿಬೋದು, ಇಲ್ಲ ಅಂತಂದ್ರೆ NCERT ಬುಕ್ಸಲ್ಲಿ ಕೂಡ ತೆಗಿಬೋದು. ನೆಕ್ಸ್ಟ್ ನಂಬರ್ 2, ವೆಕಾಬ್ಲರಿ ಆ್ಯಂಡ್ ಲ್ಯಾಂಗ್ವೇಜ್ ಯೂಸ್. ಅಲ್ಲಿ ಬರ್ತಕ್ಕಂಥ ಕಾಂಪೋನೆಂಟ್ಸ್ ಏನಿದಾವೆ ವೆಕಾಬರಿ ಮತ್ತೆ ಲ್ಯಾಂಗ್ವೇಜ್ಗೆ ನೋಡೋಣ. ಓಕೆ, ಇಲ್ಲಿ ಸ್ಪೆಲ್ಲಿಂಗ್, ಸೌಂಡ್ಸ್ ಆ್ಯಂಡ್ ಸಿಂಬಲ್ಸ್, ಸಿಲಬಿಕೇಶನ್ಸ್, ಮತ್ತೆ ಸಿನಾನಿಮ್ಸು, ಆಂಟೋನಿಮ್ಸು, ನಂಬರ್, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಜೆಂಡರ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಆಮೇಲೆ ಓಮನಿಮ್ಸ್ ಆ್ಯಂಡ್ ಓಮೋಫೋನ್ಸು,
ಪ್ರೋವರ್ಬ್ಸು, ಇಡಿಯಮ್ಸು ಆ್ಯಂಡ್ ಫ್ರೇಸಸ್, ಓಕೆನಾ, ಕೊಲೊಕೇಶನ್ಸು, ಅಫಿಕ್ಸಸ್, ಪ್ರಿಫಿಕ್ಸಸ್, ಸಫಿಕ್ಸಸ್, ಕ್ಲಾಸಸ್ ಬಗ್ಗೆ ಈ ರೀತಿಯಾಗಿ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಬರ್ತವೆ. ಸೊ ಇದನ್ನ ನೀವು ನೀಟಾಗಿ ಒಂದ್ ಕಡೆ ನೋಟಲ್ಲಿ ಬರ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಆಮೇಲೆ ನಂಬರ್ 3 ಗ್ರಾಮರ್ ಲ್ಯಾಂಗ್ವೇಜ್ ಯೂಸ್. ಇಲ್ಲಿ ಬರ್ತಕ್ಕಂಥ ಕಾಂಪೊನೆಂಟ್ಸ್ ಏನಪ್ಪ ಅಂತಂದ್ರೆ ಫಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕ್ವಶನ್ಸ್ ಬರ್ತವೆ. ಟೈಮ್ ಆ್ಯಂಡ್ ಟೆನ್ಸ್, ಆಕ್ಟಿವೇಸ್, ಪ್ಯಾಸಿವೇಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಕ್ವಶನ್ ಟ್ಯಾಗ್ಸ್ ಬಗ್ಗೆ, ಮತ್ತೆ ಪಂಕ್ಚುವೇಷನ್ ಆ್ಯಂಡ್ ಎರರ್ ಕರೆಕ್ಷನ್ಸ್, ಫ್ರೇಸಲ್ ವರ್ಬ್ಸ್, ಟೈಪ್ಸ್ ಆಫ್ ಸೆಂಟೆನ್ಸ್, ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್, ಡೈರೆಕ್ಟ್ ಆ್ಯಂಡ್ ರಿಪೋರ್ಟ್ ಸ್ಪೀಚು ಇದ್ರ ಬಗ್ಗೆ ಕ್ವಶನ್ಸ್ ಬರ್ತವೆ. ಆಮೇಲೆ ಫಿಗರ್ಸ್ ಆಫ್ ಸ್ಪೀಚು ಇದ್ರ ಮೇಲೆ ಕೂಡ ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದು ಪಿ ಯು ಸಿ ಫಸ್ಟ್ ಆರ್ ಸೆಕೆಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ವರ್ಕ್ ಬುಕ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಅವುಗಳನ್ನ ನೀವು ಚೆನ್ನಾಗಿ ಅದನ್ನ ನೋಡ್ಕೊಂಡು ನಿಮ್ಮ ಹತ್ರ ಒಂದು ನೋಟ್ ಬುಕ್ ಅಲ್ಲಿ ಬರ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 4 ರೈಟಿಂಗ್ ಎಬಿಲಿಟಿ. ಅಲ್ಲಿ ಬರ್ತಕ್ಕಂಥ ಕಾಂಪೊನೆಂಟ್ಸ್ ಏನು, ಯಾವ್ದ್ರ ಬಗ್ಗೆ ನಿಮ್ದು ರೈಟಿಂಗ್ ಎಬಿಲಿಟಿ ಚೆಕ್ ಮಾಡ್ತಾರೆ ಅಂತಂದ್ರೆ ಕಾಮನ್ ಎರರ್ಸ್ ಇನ್ ರೈಟಿಂಗ್, ಎಡಿಟಿಂಗ್, ಇಲ್ಲಿ ಐಡೆಂಟಿಫೈಯಿಂಗ್ ಆ್ಯಂಡ್ ಕರೆಕ್ಟಿಂಗ್ ಎರರ್ಸ್ ಇನ್ ದ ಯೂಸ್ ಆಫ್ ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಟೆನ್ಸ್, ವರ್ಡ್ ಫಾರ್ಮ್ಸ್, ಸ್ಪೆಲ್ಲಿಂಗು, ಪಂಕ್ಚುವೇಷನ್ಸ್, ಕೋಹೆಸಿವ್ ಡಿವೈಸಸ್, ಯಾವ್ದಾದ್ರು ಈ ರೀತಿಯಾಗಿ ಎಡಿಟಿಂಗ್. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಸ್ಪೆಲ್ಲಿಂಗ್ ಕೊಟ್ಬಿಟ್ಟು ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ, ಆ ರೀತಿಯಾಗಿ ಆಗಿರ್ಬೋದು. ವರ್ಡ್ ಫಾರ್ಮ್ಸ್ ಅಲ್ಲಿ ಸ್ಪೆಲ್ಲಿಂಗ್ ಚೆಕ್, ಮತ್ತೆ ಟೆನ್ಸು, ಪ್ರಿಪೋಸಿಷನ್ಸು ಇವುಗಳ ಮೇಲೆ ಎಲ್ಲಾನು ಕಾಮನ್ ಆಗಿ ಎರರ್ಸ್ ಅನ್ನ ಚೆಕ್ ಮಾಡುವಂತ ಕ್ವಶನ್ಸ್ ಬರ್ತವೆ. ಗೈಡೆಡ್, ಫ್ರೀ ಕಾಂಪೋಸಿಷನ್, ರೈಟಿಂಗ್ ಕಂಪ್ಲೀಟಿಂಗ್ ಸ್ಟೋರೀಸ್, ಪ್ಯಾರಾಗ್ರಾಫ್, ರೈಟಿಂಗ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಆಗಿರ್ಬೋದು, ನರೇಟಿವ್, ಆರ್ಗ್ಯುಮೆಂಟೇಟಿವ್, ಫ್ರಸಸ್ ಟೈಪ್ಸ್ ಆಗಿರ್ಬೋದು. ಈಗ ರೈಟಿಂಗ್ ಪರ್ಸನಲ್ ಆ್ಯಂಡ್ ಅಫಿಷಿಯಲ್ ಲೆಟರ್ಸ್ ಇವುಗಳನ್ನು ಕೂಡ ಭಾಳ ಇಂಪಾರ್ಟೆಂಟ್. ನಿಮ್ಮದೇ ಆದಂಥ ನೋಟನ್ನು ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗ್ತದೆ. ಪರ್ಸನಲ್ ಲೆಟರ್ ಹೇಗೆ ಬರಿಬೇಕು, ಅಫಿಷಿಯಲ್ ಲೆಟರ್ ಹೇಗೆ ಬರಿಬೇಕು, ಫ್ರಮ್ ಎಲ್ಲಿ ಬರಿಬೇಕು, ಡೇಟ್ ಎಲ್ಲಿ ಬರಿಬೇಕು, ಟು ಅಡ್ರೆಸ್ ಎಲ್ಲಿ ಬರಿಬೇಕು, ಸಬ್ಜೆಕ್ಟ್ ಯಾವ ಥರ ಬರಿಬೇಕು, ಬಾಡಿ ಆಫ್ ದ ಲೆಟರ್ ಯಾವ ಥರ ಬರಿಬೇಕು, ಯುವರ್ಸ್ ಫೇತ್ಫುಲ್ ಆಗಿರ್ಬೋದು, ಅದನ್ನು ಯಾವ ಥರ ಬರಿಬೇಕು ಅನ್ನೋದು ನಿಮ್ಮದೇ ಆದಂಥ ಒಂದು ಓನ್ ನೋಟ್ ಇದಪ್ಪ ಅಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ರೈಟಿಂಗ್ ಎ ನೋಟಿಸ್, ಮೆಸೇಜ್, ಸ್ಲೋಗನ್, ಪ್ಲೇಕಾರ್ಡ್, ಅಡ್ವರ್ಟೈಸ್ಮೆಂಟು, ಇಮೇಲು, ಮೇಕಿಂಗ್ ಎ ಡೈರಿ, ರೈಟಿಂಗ್ ಎಸ್ಸೆ, ಆರ್ಟಿಕಲ್, ಪ್ರೊಫೈಲ್ಸ್ ರೈಟಿಂಗ್ ಕೂಡ ಬರುತ್ತೆ, ಬಯೋಗ್ರಫಿಕಲ್ ಸ್ಕೆಚ್ ಕೂಡ ಬರುತ್ತೆ. ಓಕೆನಾ. ಇದ್ರ ಮೇಲೆ ಕೂಡ ಕ್ವಶನ್ಸ್ ಬರ್ತವೆ. ಈ ರೀತಿ ರೈಟಿಂಗ್ ಎಬಿಲಿಟಿನ ಚೆಕ್ ಮಾಡ್ತಾರೆ. ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್. ಈಗ ಮೆಥಡಾಲಜಿ ಬಗ್ಗೆ ಏನು ಕ್ವಶನ್ಸ್ ಬರ್ತವೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕಾಂಪೊನೆಂಟ್ಸ್ ಇದಾವೆ. ಬ್ರೀಫ್ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜ್. ಓಕೆನಾ. ಲ್ಯಾಂಗ್ವೇಜ್ ಹಿಸ್ಟ್ರಿ ಬಗ್ಗೆ ಕ್ವಶನ್ಸ್ ಬರ್ತವೆ. ಟೀಚಿಂಗ್, ರೀಡಿಂಗ್, ರೈಟಿಂಗು ಇದ್ರ ಬಗ್ಗೆ, ಹಾಗೆ ಲ್ಯಾಂಗ್ವೇಜ್ ಫಂಕ್ಷನ್ಸು, ಸ್ಪೋಕನ್ ಸ್ಕಿಲ್ಸ್, ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗು, ಕಮ್ಯುನಿಕೇಟಿವ್ ಗ್ರಾಮರು, ಲ್ಯಾಂಗ್ವೇಜ್ ಲರ್ನಿಂಗ್ ರಿಸೋರ್ಸಸ್, ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಜೇಷನು, ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ರಿಸೋರ್ಸ್ ಫಾರ್ ಟೀಚಿಂಗ್ ಲರ್ನಿಂಗ್, ಇಂಗ್ಲಿಷ್ ಅಸೆಸಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ರೆಮಿಡಿಯಲ್ ಟೀಚಿಂಗು ಇದ್ರ ಬಗ್ಗೆ ಕೂಡ ನಾವು ಕ್ವಶನ್ಸ್ ಬರ್ತವೆ. ಅಷ್ಟೇ ಸರ್, ಅದು ಇಷ್ಟೇನಾ ಲಾಸ್ಟ್? ಅದು ಕಾಣಿಸಿಲ್ಲ. ನೆಕ್ಸ್ಟ್ ರೈಟ್. ರೈಟ್, ಓಕೆ. ಈಗ ಲಿಸ್ಟ್ ಆಫ್ ಸಜೆಸ್ಟೆಡ್ ಬುಕ್ಸ್ ನಾವು 2022ರಲ್ಲಿ ಏನು GPSR ಬರ್ದಿದ್ವಲ್ಲ ಎಕ್ಸಾಮ್, ಅವಾಗ ಇವರೆಲ್ಲ ಬಿಟ್ಟಿದ್ರು ರೆಫರೆನ್ಸ್ ಬುಕ್ ಅಂತ ಹೇಳ್ಬಿಟ್ಟು. ನಾವು ಮುಂಚೆ ಎಲ್ಲ ತೊಗೊಂಡಿದ್ವಿ ಇವೇನು ರೆಫರೆನ್ಸ್ ಮಾಡಿದ್ದಾರೆ, ಇದರಲ್ಲಿ ಯಾವ ತೊಗೊಂಡಿದ್ವಿ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಕ್ಲಾಸ್ 1 to 12 ಟೆಕ್ಸ್ಟ್ ಬುಕ್ ಆ್ಯಂಡ್ ವರ್ಕ್ ಬುಕ್ಸ್, ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಆಗಿರ್ಬೋದು ಮತ್ತು NCERT ಟೆಕ್ಸ್ಟ್ ಬುಕ್ ಜೊತೆಗೆ ವರ್ಕ್ ಬುಕ್ಕನ್ನು ಕೂಡ ನಾವು ರೆಫರ್ ಮಾಡಬೇಕಾಗುತ್ತೆ. ಈಗ ಟೆಕ್ಸ್ಟ್ ಬುಕ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದವರಾಗಿರ್ಬೋದು, ನಾವು ಇವಾಗ ಆಗಿದ್ದೀವಲ್ಲ, ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಇದೆಯಲ್ಲ, ನಾವು ಅದನ್ನು ರೆಫರ್ ಮಾಡ್ತೀವಿ. ಅವರು ಕ್ವಶನ್ಸ್ ತೆಗಿಬೋದು, ಫಸ್ಟ್ ಲ್ಯಾಂಗ್ವೇಜಲ್ಲಿ ತೆಗಿಬೋದು, ಇಲ್ಲಾಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ತೆಗಿಬೋದು. ಸೊ ಹಂಗಾಗಿ ನೀವೇನು ಮಾಡ್ಬೇಕಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬುಕ್ಕನ್ನು ಇಟ್ಕೋಬೇಕು, ಜೊತೆಗೆ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಬುಕ್ಕನ್ನು ರೆಫರ್ ಮಾಡಬೇಕು. ಓನ್ಲಿ ನಮ್ಮದು ಸ್ಟೇಟ್ ಬುಕ್ಸ್ ಅಷ್ಟೇ ಅಲ್ಲದೆ NCERT ಬುಕ್ಸ್ಗಳನ್ನು ಅವುಗಳನ್ನು ರೆಫರ್ ಮಾಡಬೇಕು, ವರ್ಕ್ ಬುಕ್ ಮತ್ತು ಟೆಕ್ಸ್ಟ್ ಬುಕ್ಗಳನ್ನು. DED ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷು, DSERT ಕರ್ನಾಟಕ ಇವರು ಪಬ್ಲಿಷ್ ಮಾಡಿರ್ತಕ್ಕಂಥ ಬುಕ್ ಇದೆ ಮೆಥಡಾಲಜಿ ಬಗ್ಗೆ, ಅದನ್ನು ನೀವು ರೆಫರ್ ಮಾಡಬೇಕು. ಓಕೆನಾ. ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್,
ಇದಾಗಲೇ ನಾನು ಹೇಳಿದೆ ಜಾಕ್ಸಿ ರಿಚರ್ಡು, ಇದನ್ನ ತಗೋಬೋದು. ಇಲ್ಲ ಅಂತಂದರೆ ಟಿ ಎನ್ ರಾಜು ಇದೆಯಲ್ಲ ಆ ಬುಕ್ ಅದು ರೆಫರ್ ಮಾಡ್ಬೋದು. ಡಿಕ್ಷನರಿ ಆ್ಯಂಡ್ ಥಿಸಸ್ ಇದು ಕೇಂಬ್ರಿಡ್ಜ್ ಆಕ್ಸ್ಫರ್ಡ್ ಇದಾರು ತಗೋಬೋದು. ಇಲ್ಲಾಂದರೆ ಕಾಮನ್ ಆಗಿ ನಾವು ಏನು ಬುಕ್ ರೆಫರ್ ಮಾಡ್ತಾ ಇರ್ತೀವಲ್ಲ, ಎಲ್ಲ ಲೆಸನ್ಸ್ಗಳನ್ನು ನಾವು ಕ್ಯಾಪ್ಚರ್ ಮಾಡ್ತಿರ್ತೀವಲ್ಲ, ಅಲ್ಲಿರ್ತಕ್ಕಂಥ ಡಿಫಿಕಲ್ಟು ಡಿಕ್ಷನರಿಗಳನ್ನು ವರ್ಡ್ಸ್ಗಳನ್ನು ಅಲ್ಲಿಯಾದರೂ ಕೊಡ್ಬೋದು. ಇಲ್ಲ ನೀವು ಪರ್ಸ್ನಲಿ ಬುಕ್ ತೊಗೊತೀರ ಅಂದ್ರೆ ತೊಗೋಬೋದು ರೀ ಇದನ್ನು. ಓಕೆನಾ. ನೆಕ್ಸ್ಟು ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್, ನಾನು ರೆನನ್ ಮಾರ್ಟಿನ್ ಆಗಲೇ ಹೇಳಿದ್ನಲ್ಲ, ಸೊ ಅದು ಬುಕ್ ಕೂಡ ಚೆನ್ನಾಗಿದೆ. ಮತ್ತು ಎಸೆನ್ಷಿಯಲ್ ಇಂಗ್ಲೀಷ್ ಗ್ರಾಮರ್ ರೈಮನ್ ಮರ್ಫಿ, ಇದು ಕೂಡ ಇಂಗ್ಲೀಷ್ ಗ್ರಾಮರ್ ತುಂಬ ಚೆನ್ನಾಗಿದೆ. ಆಮೇಲೆ ಕಂಟೆಂಪ್ರರಿ ಇದನ್ನೆಲ್ಲ ತೊಗೊಂಡಿದ್ದೀವಿ ನಾವು, ಓಕೆನಾ. ಆಮೇಲೆ ಕಂಟೆಂಪ್ರರಿ ಇಂಗ್ಲೀಷ್ ಗ್ರಾಮರ್ GD ಮೂರ್ತಿ, ಇದು ರೆಫರೆನ್ಸ್ ಅವ್ರ ಬುಕ್ ಕೊಡೋದಕ್ಕೆ ಮುಂಚೆನೇ ನಾವು ಇದನ್ನು ಖರೀದಿ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಮತ್ತು ಈಸಿ ಮೆಥಡಲ್ಲಿ ಇದೆ GD ಮೂರ್ತಿದು. ಕೇಂಬ್ರಿಡ್ಜ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಡಿಕ್ಷನರಿ DNL ಜೋನ್ಸು, ಈ ಬುಕ್ ಆದರೂ ರೆಫರ್ ಮಾಡ್ಬೋದು. ಈ ಬುಕ್ಕ ನಾವೇನು ಖರೀದಿ ಮಾಡಿಲ್ಲ, ಬಟ್ ಓಕೆನಾ. DNL ಜೋನ್ಸ್ ಇದಾಯಿತು. ನೆಕ್ಸ್ಟು ಆಕ್ಸ್ಫರ್ಡ್ ಇಂಗ್ಲೀಷ್ ಗ್ರಾಮರ್ ಕೋರ್ಸ್, ಮೈಕೆಲ್ ಸ್ವಾನ್, ಕ್ಯಾಥರಿನ್ ವಾಲ್ಟರ್, ಈ ಬುಕ್ ರೆಫರ್ ಮಾಡ್ಬೋದು. ಇದನ್ನು ನಾವೇನು ಖರೀದಿ ಮಾಡಿಲ್ಲ, ಬಟ್ ಏನು ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟು ಟೆಕ್ಸ್ಟ್ ಬುಕ್ ಮತ್ತು ವರ್ಕ್ ಬುಕ್ಗಳನ್ನು ಮಾತ್ರ ನಾವು ರೆಫರ್ ಮಾಡಿದ್ವಿ. ಈ ಬುಕ್ಕು ತೊಗೊಂಡಿದ್ದಿಲ್ಲ. ಇಂಗ್ಲೀಷ್ ವೆಕಾಬ್ಲರಿ ಇನ್ ಯೂಸ್ ಸ್ಟಾರ್ಟ್ ರೆಡ್ಮ್ಯಾನ್, ಇದನ್ನು ತೊಗೊಂಡಿದ್ದಿಲ್ಲ. ಓಕೆನಾ. ನೀವು ತೊಗೊತೀರ ಅಂತ ತೊಗೋಬೋದು. ಎ ಪ್ರಾಕ್ಟಿಕಲ್ ಇಂಗ್ಲೀಷ್ ಗ್ರಾಮರ್ ಎಕ್ಸಸೈಸ್ ಸೀರೀಸ್, ಪ್ರಾಕ್ಟಿಕಲ್ ಇಂಗ್ಲೀಷ್ ಯೂಸಸ್, A.J. ಥಾಮ್ಸನ್ ಆ್ಯಂಡ್ A. ಮಾರ್ಟಿನೆಟ್, ಈ ಬುಕ್ ಆದರೂ ತೊಗೋಬೋದು ಗ್ರಾಮರಿಗೆ ಸಂಬಂಧಪಟ್ಟಂಗೆ. ಓಕೆನಾ. ಆಮೇಲೆ ಸ್ಟ್ರಕ್ಚರಲ್ ಡ್ರಿಲ್ಸ್ A.J. ಥಾಮ್ಸನ್ ಆ್ಯಂಡ್ A. ಮ್ಯಾಟಿನೆಟ್, ಈ ಬುಕ್ ಆದ್ರು ತೊಗೋಬೋದು. ಆಲ್ಮೋಸ್ಟ್ ನಾವು ರೆಫರ್ ಮಾಡಿರ್ತಕ್ಕಂಥ ಬುಕ್ಸ್ ಈಗಾಗಲೇ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ. GD ಮೂರ್ತಿ ಆಗಿರ್ಬೋದು, ಮತ್ತು ರೈಮಂಡ್ ಮರ್ಫಿ ಆಗಿರ್ಬೋದು, ರೆನನ್ ಮಾರ್ಟಿನ್ ಆಗಿರ್ಬೋದು. ಆಮೇಲೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಮತ್ತು NCERT ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಬೇಕು, ಜೊತೆಗೆ ವರ್ಕ್ ಬುಕ್ಗಳನ್ನು ರೆಫರ್ ಮಾಡಬೇಕು. ಇದೆಲ್ಲನೇ ನೀವು ಮೇನ್ ಆಗಿ ನಿಮ್ಮದೇ ಆದಂಥ ಒಂದು ನೋಟನ್ನು ಮಾಡ್ಕೋಬೇಕು. ಅದು ಭಾರಿ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಇಷ್ಟು ಬುಕ್ಸ್ನು ತೊಗೊಂಡ್ಬಿಟ್ಟು ಅಷ್ಟು ಬುಕ್ನು ಎಕ್ಸಾಮ್ ಟೈಮಲ್ಲಿ ಅಷ್ಟೂ ಓದೋಕ್ಕಾಗಲ್ಲ. ಹಂಗಾಗಿ ಎಲ್ಲ ಬುಕ್ಕಿಂದನೂ ವಿಶೇಷವಾದಂಥದ್ದು ಪಾಯಿಂಟ್ಗಳನ್ನು ಒಂದೇ ಬುಕ್ಕಲ್ಲಿ ನೀವು ಮಾಡೋದ್ರಿಂದ ನೆಕ್ಸ್ಟು ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟೆನ್ಸ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಥರ ಕೊಟ್ಟಿರ್ತಾರೆ. ಅದರಲ್ಲಿ ಸ್ಪೆಷಲ್ ಏನಾಗಿರುತ್ತೆ ಅದನ್ನು ನೀವು ಒಂದು ಸೈಡ್ ನೋಟ್ ಮಾಡ್ಕೋಬೇಕು. ಈಗ ಲೆಟರ್ ರೈಟಿಂಗ್ ಆಗಿರ್ಬೋದು, ಲೆಟರ್ ರೈಟಿಂಗನ್ನು ಒಂದು ಸೈಡ್ ನೋಟ್ ಮಾಡಿಕೊಂಡ್ರೆ ಅವ್ರು ಏನೇ ಕ್ವಶನ್ ಕೊಡಲಿ ಅಲ್ಲಿ ಎಲ್ಲೆಲ್ಲಿ ಮ್ಯಾಟ್ರ್ ಹಾಕ್ಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಹಂಗಾಗಿ ಅದನ್ನು ಸ್ಟ್ರಕ್ಚರು ಅದೆಲ್ಲನೂ ಒಂದು ಕಡೆ ನೀಟಾಗಿ ನೋಟ್ ಮಾಡ್ಕೊಂಡಪ್ಪ ಅಂತಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಓಕೆ ಫ್ರೆಂಡ್ಸ್, ನನ್ನ ಪರ್ಸನಲ್ ಸಜೆಷನ್ ಏನಂತಂದರೆ ಓಲ್ಡ್ ಕ್ವಶನ್ ಪೇಪರ್ನ ಮಸ್ಟ್ ಆ್ಯಂಡ್ ಶುಡ್ ರೆಫರ್ ಮಾಡಿ. ಅದೇ ನಿಮಗೆ ಭಾಳಷ್ಟು ಹೆಲ್ಪ್ ಮಾಡುತ್ತೆ. 50% ಸಿಲೆಬಸ್ ನಿಮಗೆ ಅದರಿಂದ ಕವರ್ ಆಗ್ತಾ ಹೋಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಇರೋ ಒಂದು ಶಾರ್ಟ್ ಟೈಮ್, ಅಂದರೆ ನೋಟಿಫಿಕೇಶನ್ ಯಾವಾಗುತ್ತೆ ಅದು ಬಿಟ್ಬಿಡಿ. ಶಾರ್ಟ್ ಟೈಮ್ ಇದೆ ಅಂತ ತಿಳ್ಕೊಂಡೆ, ಯಾಕಂದರೆ ಈಗ ನಾವು ಸಿಲೆಬಸ್ ನೋಡಿದ್ರೆ ಭಾಳಷ್ಟು ಡೆಪ್ತ್ ಇದೆ ಅಂತೇಳಿ ಅನಿಸಿತ್ತು. ಸೊ ಆ ಒಂದು ರೀಸನಿಂದ ನೀವು ಸ್ಟಡಿ ಸ್ಟಾರ್ಟ್ ಮಾಡೋದು ಬೆಟರ್ ಅನಿಸುತ್ತೆ. ನೋಡಿ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ರೆಫರೆನ್ಸ್ ಬುಕ್ನ ನೀವು ಪರ್ಚೇಸ್ ಮಾಡಿ ತಗೊಳ್ತಾ ಹೋಗಿ ಅಂತ ಹೇಳ್ತಾ, ಇದರಲ್ಲಿ ಏನಾದರೂ ಕೆಲವೊಂದಿಷ್ಟು ಮಿಸ್ಟೇಕ್ ಆಗಿದ್ರೆ ಕ್ಷಮೆ ಇರಲಿ. ಯಾಕಂದರೆ ಸರ್ ಫಸ್ಟ್ ಟೈಮು ರೆಕಾರ್ಡಿಂಗಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ಅದಕ್ಕೊಂದು ಕ್ಷಮೆ ಇರಲಿ ಅಂತೇಳಿ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.